ಒಂದು ಲೂಸ್ ಅಸೋಸಿಯೇಟ್ ಗ್ರೂಪ್ ಏನಿದೆ, ಆ ಗ್ರೂಪ್ ಅಲ್ಲಿ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಗುಂಪುಗಾರಿಕೆ ಮಾಡ್ಲಿಕ್ಕೆ ಕಾರಣೀಕರ್ತರಿದ್ದಾರೆ ಅನ್ನುವಂಥದ್ದು ಅದನ್ನೆಲ್ಲ ಪತ್ತೆ ಮಾಡಿ ತನಿಖೆಯಲ್ಲಿ ಅದನ್ನೆಲ್ಲ ಪತ್ತೆ ಮಾಡಲಾಗುತ್ತೆ. ಸರ್, ಈಗ ಎರಡು ಗ್ಯಾಂಗ್ ಕಡೆಯವ್ರನ್ನ ಅರೆಸ್ಟ್ ಮಾಡಿ ಅದ್ರಾಗ ಎಷ್ಟು ಜನ ಇದ್ರಾಗ ಎಷ್ಟು ಜನ? ಎರಡು ಕಡೆ 10 ಜನ ಇರ್ಬೇಕು. 11, 11 ಯಾವ್ದನ್ನೊಂದು ಅಲ್ಲ, ಗ್ಯಾಂಗ್ ನೋಡ್ರಿ, ನಾವು ಅವ್ರು ಎರಡು ಪ್ರತ್ಯೇಕ ಪ್ರಕರಣಗಳು, ಒಂದ್ ಪ್ರಕರಣದಲ್ಲಿ 11 ಜನ ಅರೆಸ್ಟ್ ಆಗಿದ್ದಾರೆ, ಇನ್ನೊಂದು ಪ್ರಕರಣದಲ್ಲಿ 9 ಜನ ಅರೆಸ್ಟ್ ಆಗಿದ್ದಾರೆ. ವಿಡಿಯೋದಲ್ಲಿ ಮಾರಕಾಸ್ತ್ರ ತೋರಿಸಿದಂತ ಅವ್ನು ಜಪ್ತಿ ಮಾಡಲಾಗಿದೆ. ಆ ವ್ಯಕ್ತಿ ಯಾರು ಅಂತ ಐಡೆಂಟಿಫೈ ಮಾಡಿದೀವಿ. ಅವನು MOB ಕಾರ್ಡ್ ಹೋಲ್ಡರ್ ಇದ್ದಾನೆ. ಮತ್ತೆ ಈ ಭಾಗದಲ್ಲಿ ಇರುವಂತದ್ದು, ಮತ್ತೆ ಸದ್ಯ ಒಂದು ಲೊಕೇಶನ್ ಬೇರೆ ಕಡೆ ಬರ್ತಾ ಇದೆ. ಅವನು ಕೂಡ ಆದಷ್ಟು ಬೇಗ ಅರೆಸ್ಟ್ ಮಾಡಲಾಗಿದೆ. ಸೆಕ್ಷನ್ ಕೊಲೆ ಪ್ರಯತ್ನದ ಪ್ರಕರಣ ಒಂದು ಹಿಂದೆ 307 ಅಂತಿತ್ತು, ಇವಾಗ BNS ಅಲ್ಲಿ ಬೇರೆ ಸೆಕ್ಷನ್ ಇದೆ. ಕೊಲೆ ಪ್ರಯತ್ನ, ಆರ್ಮ್ಸ್ ಆಕ್ಟ್, ರಾಯ್ಟಿಂಗ್, ಮತ್ತಲ್ಲಿ ಹೆಣ್ಮಕ್ಳು ಬಿಡಿಸ್ಲಿಕ್ಕೆ ಹೋದಾಗ ಅವ್ರನ್ನು ಕೂಡ ತಳ್ಳಾಡುವಂತ ಕೆಲಸ ಎರಡೂ ಗುಂಪುಗಳಿಂದ ಆಗಿದೆ. ಹಂಗಾಗಿ ಮಹಿಳೆಯರ ಏನು ಅವ್ರ ಮೇಲೆ ಕೂಡ ಅನುಚಿತವಾಗಿ ನಡ್ಕೊಂಡಿರುವಂತದ್ದು ಇಷ್ಟ ಹಾಕೊಂಡಿದ್ವಿ. ಗ್ರೂಪ್ ಲೀಡರ್ಗಳು ನೋಡ್ರಿ, ಯಾವ ಗ್ರೂಪಿಗೆ ಯಾವನ್ ಲೀಡರ್ ಇದ್ರು ನಾವು ಅವ್ನ ಲೀಡರ್ ಅಂತ ನಾವು ಗೊತ್ತಿದೆ, ನಾವು ಐಡೆಂಟಿಫೈ ಮಾಡಕ್ಕಾಗಲ್ಲ. ಅಲ್ಲ, ಅವ್ರು ಏನಾದ್ರು ಮಾಡ್ಕೊಳ್ಳಿ. ನಾನು ಆಸ್ ಅ ಕಮಿಷನರ್ ಆಫ್ ಪೊಲೀಸು ಅವ್ರ ಗುಂಪುಗಳಿಗೆ, ಅವ್ರ ಲೀಡರ್ಗಳಿಗೆ ಹೆಸರು ಕೊಟ್ಬಿಟ್ಟು ನನಗೆ ಇಷ್ಟ ಇಲ್ಲ. ಕ್ರಿಮಿನಲ್ಸೇ, ದೇ ಆರ್ ಟು ಬಿ ಸೀನ್, ಟ್ರೀಟೆಡ್, ನಾಟ್ ಮೋರ್ ದೆನ್ ಎ ಕ್ರಿಮಿನಲ್. ನಾನು ಸಾರ್ವಜನಿಕರಿಗೂ ಅಪೀಲ್ ಮಾಡುವಂಥದ್ದು, ಇವನ್ ಮಾಧ್ಯಮದವ್ರಿಗೂ ನಾನು ಅಪೀಲ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಈ ತರ ಗುಂಪು ಘರ್ಷಣೆ ಆದಂತ ಸಂದರ್ಭದಲ್ಲಿ ಅದಕ್ಕೆ ಒಬ್ಬನಿಗೆ ಲೀಡರ್ ಮಾಡ್ಬಿಟ್ಟು ಅವನಿಗೆ ಗ್ಯಾಂಗ್ ಹೆಡ್ ಮಾಡ್ತಾ ಇದ್ದ ಅಥವಾ ಗ್ಯಾಂಗ್ ಲೀಡರ್ ಇದ್ದ ಅನ್ನೋಂಥದ್ದು ಏನಾಗುತ್ತೆ, ಅವ್ರಗಳಿಗೆ ನಾವೇ ಪುಕ್ಷಟ್ಟೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಂಗೆ ಆಗುತ್ತೆ. ಅದನ್ನ ಇಟ್ಕೊಂಡು ನಾಳೆ ದಿನ ಅವ್ರು ಮತ್ತೆ ನಾನು ಈ ಗ್ಯಾಂಗ್ ಲೀಡರ್ ಅನ್ನೋ ಟೈಪ್ ಪೋಸ್ಟ್ ಕೊಡುವಂತದ್ದಾಗುತ್ತೆ. ಯಾರು ಗ್ಯಾಂಗ್ ಲೀಡರ್ ಅಂತ ಮೆರಿತಾ ಇದ್ರು ಅವ್ರಿಗೆಲ್ಲ ನಾವು ಈಗಾಗಲೇ ಗುಂಡಾ ಆಕ್ಟ್ ಹಾಕುವಂಥದ್ದು ಇರ್ಬೋದು, ಎಕ್ಸ್ಟರ್ನ್ಮೆಂಟ್ ಮಾಡುವಂಥದ್ದು ಇರ್ಬೋದು, ಬೇರೆ ಬೇರೆ ರೀತಿ ಕಾನೂನು ರೀತಿ ಕ್ರಮ ತಗೊಳುವಂಥದ್ದು ಅದೆಲ್ಲ ಮಾಡಿದೀವಿ. ದೇ ಆರ್ ಅಫೆಂಡರ್ಸ್ ಆಫ್ ದಿಸ್ ಅಫೆನ್ಸ್. ಹುಬ್ಬಳ್ಳಿಯಲ್ಲಿ ಸಪೋರ್ಟ್ ಮಾಡ್ತೀವಿ, ಇದನ್ನ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆದ್ರೂ ಕೂಡ ಜನಗಳ ದಯ ಇಲ್ಲ. ಗ್ಯಾಂಗ್ ವಾರ್ ಅಂದ್ರೆ ಹಗಲತ್ತಲೇ ಹೊಡೆದಾಡ್ತಾರಂದ್ರೆ ಅದು ಮಾರಕ. ಸರ್, ಈಗ ನೋಡಿ, ಬಹಳ ಸ್ಪಷ್ಟವಾಗಿ ಒಂದ್ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗ್ಯಾಂಗ್ ವಾರ್ ಅನ್ನೋದಕ್ಕಿಂತ ಇದು ಒಂದು ಎರಡು ಗುಂಪುಗಳ ನಡುವೆ ನಡೆದಿರುವಂತ ಒಂದು ಘರ್ಷಣೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಗ್ಯಾಂಗ್ ವಾರ್ ಅಂತಂದ್ರೆ ನಾನು ನೋಡಿದ್ದೀನಿ ಬೇರೆ. ನಾನು ಈ ಹಿಂದೆ ಬೆಂಗಳೂರಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ, ಗುಲ್ಬರ್ಗದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ, ಮತ್ತೆ ಹುಬ್ಬಳ್ಳಿಯಲ್ಲೂ ಒಂದು ಕೆಲವು ಸಣ್ಣ ಸಣ್ಣ ಮಟ್ಟದ ಗ್ಯಾಂಗ್ ವಾರ್ಗಳು ಆಗಿದ್ದಾವೆ. ಅದರಲ್ಲಿ ಏನಂದ್ರೆ ಔಟ್ ಅಂಡ್ ಔಟ್ ಅದ್ರ ಸ್ವರೂಪನೇ ಬೇರೆ ಇರುತ್ತೆ. ಇಲ್ಲಿ ಮಾತಿನ ಚಕಮಕಿಯಲ್ಲಿ ಪ್ರಾರಂಭ ಆಗಿದ್ದು ನಂತರದಲ್ಲಿ ಎಸ್ಕಲೇಟ್ ಆಗಿ ಅಲ್ಲಿ ನೋಡ್ತೀರಿ ನೀವು, ಹೆಣ್ಮಕ್ಳೆಲ್ಲ ಬಿಡಿಸ್ಲಿಕ್ಕೆ ಬರ್ತಾರೆ. ಕೆಲವರು ಆ ಭಾಗದ್ದು ಯಾರು ಸ್ವಲ್ಪ ಯಾವ್ದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ದಿರೋಂಥವ್ರು ಕೆಲವು ಬಿಡಿಸ್ಲಿಕ್ಕೆ ಬರ್ತಾರೆ. ಸೊ ಹಂಗಿದ್ದಾಗ ಅದು ಗ್ಯಾಂಗ್ ವಾರ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಎರಡು ಗುಂಪುಗಳ ನಡುವಿನ ವೈಯಕ್ತಿಕ ವೈಷಮ್ಯ ಮತ್ತು ದ್ವೇಷದ ಹಿನ್ನೆಲೆಯಲ್ಲಿ